ನೋಡಿ, ನಿಮ್ಮ ರಾಶಿಯ ಕರ್ಮಾಧಿಪತಿ ಈ ಬುಧ, ಈತ ಅಷ್ಟಮಕ್ಕೆ ಬಂದಾಗ ಅವಕಾಶಗಳು ತಪ್ಪಿ ಹೋಗುತ್ತೆ, ವಿಘ್ನಗಳು ಸಂಭವಿಸುತ್ತೆ, ಹಿರಿಯರ ಜೊತೆಗೆ ತಗಾದೆಗಳು ತಕರಾರುಗಳು ಬರತಕ್ಕಂತಹ ಸಾಧ್ಯತೆ, ವೃತ್ತಿ ದಾಂಪತ್ಯ ವಿಚಾರದಲ್ಲೂ ಅಸಮಾಧಾನ ಮೂಡ್ತಕ್ಕಂಥದ್ದು. ಆದರೆ ಹಿರಿಯ ಸ್ನೇಹಿತರ ಭೇಟಿಯಾಗುತ್ತೆ, ಅವರಿಂದ ನಿಮಗೆ ಸ್ವಲ್ಪ ಸಲಹೆ, ಉತ್ತಮ ಸಲಹೆ ಸೂಚನೆ ಇದೆಲ್ಲ ಸಿಗುವ ಸಾಧ್ಯತೆ ಇದೆ. ಮುಖ್ಯವಾಗಿ ಬುಧ ಅಷ್ಟಮದಲ್ಲಿ ಸಂಚರಿಸುವಾಗ ಕೆಲಸ ಕಾರ್ಯಗಳಲ್ಲಿ ಮತ್ತು ಬಂಧುಗಳದ್ದು ಅಷ್ಟೇ ಸ್ವಲ್ಪ ಅಸಮಾಧಾನ, ವ್ಯಥೆ, ಅವರಿಂದಾಗಿ ನಷ್ಟ, ಅವರನ್ನು ಬೈಕೊಳ್ತಾ ಈ ಥರದ್ದೆಲ್ಲ ಮನಸ್ಸಿಗೆ ಬಂದುಬಿಡುತ್ತೆ. ಅಂಥದ್ದೊಂದು ಫಲ ಇದೆ. ಬುಧ ಅಷ್ಟಮದಲ್ಲಿ ಸಂಚರಿಸುವಾಗ ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು, ಮನಸ್ತಾಪ ಮತ್ತು ಸಂಗಾತಿಯ ಆರೋಗ್ಯ ವ್ಯತ್ಯಾಸ, ಆರೋಗ್ಯ ನಷ್ಟ ಉಂಟಾಗ್ತಕ್ಕಂಥದ್ದು, ಅಥವಾ ಅವರಿಂದಾಗಿ ನಷ್ಟ ಸಂಭವಿಸ್ತಕ್ಕಂಥದ್ದು. ಹಾಸ್ಪಿಟ್ಲಿಗೆ ಅಳ್ದಾಡದೆ, ಅಷ್ಟು ಖರ್ಚು ಮಾಡಿದೆ, ನಿಮಗೋಸ್ಕರ ಇಷ್ಟು ಖರ್ಚು ಮಾಡಿದೆ, ಅವರು ಪಾಪ ವರ್ಷಾನುಗಟ್ಟಲೆ ಅಡುಗೆ ಮಾಡಿಕೊಟ್ಟು ಹೊತ್ತಿಗೆ ಸರಿಯಾಗಿ ಬೇಕಾದ ಸೇವೆ ಮಾಡಿರೋದು ಮರೆತು ಹೋಗಿಬಿಡುತ್ತೆ. ಈ ಒಂದು ಸಂದರ್ಭದಲ್ಲಿ ಆಗುವ ನಾವು ಹಾಗೆ ತಾಳ್ಮೆ ಕಳ್ಕೊಳ್ಬಾರ್ದು, ಸಮಾಧಾನವಾಗಿರಬೇಕಾಗುತ್ತೆ. ಯಾವಾಗ ಗ್ರಹಗಳು ದುಸ್ಥಾನದಲ್ಲಿ ಸಂಚರಿಸ್ತವೋ ಆ ಸಂದರ್ಭದಲ್ಲಿ ಆ ಗ್ರಹಾರಾಧನೆ ಬಹಳ ಮುಖ್ಯ. ಅದರಿಂದಾಗಿ ಮನಸ್ಸು ಒಂದು ಹಿತಕ್ಕೆ, ಒಂದು ತಹಬಂದಿಗೆ ಬರುತ್ತೆ. ಇದನ್ನು ನಾವು ಕಳ್ಕೋಬಾರ್ದು, ಮನಸ್ಸನ್ನು ನಾವು ಕದಡ್ಕೋಬಾರ್ದು. ಹಾಗಾಗಿಯೇ ವಾರ ಭವಿಷ್ಯ ಯಾಕಪ್ಪ ಅಂದರೆ ಮನಸ್ಸು ಕದಡಕ್ಕೊಳ್ಬೇಡಿ, ಹೀಗಿದೆ ಪರಿಸ್ಥಿತಿ, ತಾಳ್ಮೆ ತಗೊಳ್ಳಿ ಅನ್ನೋ ಉದ್ದೇಶಕ್ಕೆ ಇದನ್ನು ಹೇಳ್ತಾ ಇರೋದು. ಇನ್ನೇನೋ ಒಂದು ಮಿರಾಕಲ್ ಆಗಿಬಿಡುತ್ತೆ ಅಂತಲ್ಲ. ಆ ಸಂದರ್ಭದಲ್ಲಿ ನಾವು ಹೇಗೆ ವರ್ತಿಸಬೇಕು ಅದು ಭವಿಷ್ಯ, ಅದು ಜ್ಯೋತಿಷ್ಯ. ನೋಡಿದ್ರೆ ಕೊನೆಗೆ ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ಧನುರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಅಷ್ಟಮಾಧಿಪತಿ ಅಷ್ಟಮಕ್ಕೆ ಬಂದಾಗ ನಷ್ಟ ವಸ್ತು ಲಭ್ಯವಾಗುತ್ತೆ. ಏನೇನು ಹೋಗಿತ್ತೋ, ಏನೋ ಅಷ್ಟು ನಷ್ಟ ಆಗಿತ್ತು ಅಂತ ಗಾಬರಿ ಆತಂಕ ಮಾಡ್ಕೊಂಡಿದ್ರಲ್ಲ, ಅಷ್ಟರ ಮಟ್ಟಿಗೆ ಅವನು ಚಂದ್ರ ತಂದು ಕೊಡ್ತಾನೆ ವಾಪಸ್ಸು. ಸ್ವಲ್ಪ ಮಟ್ಟಿಗೆ ಆಯ್ತಪ್ಪ ಏನೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಉಂಟು ಮಾಡ್ತಾನೆ, ಆತಂಕ ಮಾಡ್ಕೋಬೇಡಿ. ಆದರೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಇದೆ, ಸ್ವಲ್ಪ ಬೆಂಕಿ ವಾತಾವರಣ ಇರುತ್ತದೆ, ಸ್ವಲ್ಪ ಹುಷಾರು. ಭಿನ್ನಾಭಿಪ್ರಾಯಗಳು ಬರುತ್ತೆ. ಮಕ್ಕಳಿಂದ ಸ್ವಲ್ಪ ಸಮಾಧಾನ ಸಂತೋಷ ಸಿಗುತ್ತೆ. ಅವರ ಒಂದು ಅಧ್ಯಯನ, ಅವರ ಒಂದು ಕೆಲಸ ಕೌಶಲ್ಯ ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ವಸ್ತ್ರಾಭರಣ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಗೀತ, ವಾದ್ಯ, ನೃತ್ಯ ಇಂಥ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರು, ಅದರಲ್ಲಿ ಅಧ್ಯಯನ, ವಿಶೇಷ ಸಂಶೋಧನೆ ಮಾಡ್ತಾ ಇರ್ತಕ್ಕಂಥವ್ರು, ಅದನ್ನೇ ಜೀವನವಾಗಿಸ್ಕೊಂಡವರಿಗೆ ತುಂಬ ಚೆನ್ನಾಗಿದೆ, ತುಂಬ ವಿಶೇಷವಾದ ಫಲ ಖಂಡಿತ ಸಿಗುತ್ತೆ, ಅದರಲ್ಲಿ ಸಂಶಯ ಇಲ್ಲ ಧನುರಾಶಿಯವರಿಗೆ. ಮತ್ತು ನಿಮ್ಮ ರಾಶಿಯವರು ಬಹಳ ಪ್ರಧಾನವಾಗಿ ಗಮನಿಸ್ಕೊಳ್ಬೇಕಾಗಿರೋದು ವೃತ್ತಿ ವಿಚಾರ. ಕೆಲಸದ ಕ್ಷೇತ್ರಗಳಲ್ಲಿ ತುಂಬ ಜಾಗ್ರತೆಯಿಂದ, ಎಚ್ಚರಿಕೆ, ಏನು ಕೆಲಸ ಕೊಟ್ಟಿದ್ದಾರೆ ಅನ್ನೋ ಅರಿವಿಟ್ಕೊಂಡು ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯದು. ಈ ವಾರ ಇಡೀ ನಿಮಗೆ ಕೆಲಸದಲ್ಲಿ ಸ್ವಲ್ಪ ತಕರಾರುಗಳು ಬಂದೇ ಬರುತ್ತೆ, ಅದನ್ನು ಸೂಚಿಸ್ತಾ ಇದೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ತಪ್ಪದೇ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಕ್ಕಂಥದ್ದು. ಇದನ್ನು ನೀವು ಬಿಟ್ಟರೆ ಕೆಲಸ ಕೆಡ್ತು ಅಂತ ಅರ್ಥ. ಹೀಗಾಗಿ ಇದನ್ನು ದಯವಿಟ್ಟು ಹೇಳ್ಕೊಳ್ಳಿ.